ಪ್ರೆಗ್ನೆನ್ಸಿಯಲ್ಲೂ ಆಗದೆ ಇರೋ ಬೈಕೆ ಇವಾಗಾಗಿದೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದಂಗೆ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿತ್ತು, ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು 3 ಡೇಸ್ ಒನ್ಸ್ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡು ವಾಶ್ ಮಾಡೋಕ್ಕೆ ಹಾಕ್ಬಿಡ್ತೀನಿ. ಆ್ಯಂಡ್ ಬೆಡ್ಶೀಟು ಕೂಡ ವಾಶ್ ಮಾಡೋಕ್ಕೆ ಹಾಕ್ಬಿಡ್ತೀನಿ. ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟೆ, ಆಮೇಲೆ ಯಾಕಾದರೂ ಹಾಕಿದೆ ಅಂತ ಅನ್ನಿಸ್ತಿತ್ತು. ಇವತ್ತಿನ ವೆದರ್ ಆ ರೀತಿ ಇತ್ತು. ತಿಂಡಿಗೆ ತಟ್ಟೆ ಇಡ್ಲಿ ಮಾಡಿದರು ಅಮ್ಮ. ಇದಕ್ಕೆ ಕಾಂಬಿನೇಷನ್ ಆಗಿ ಹುರುಳಿಕಾಳು ಚಟ್ನಿ ಮಾಡಿದರು. ಚಟ್ನಿನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಡ್ಲಿನೂ ಅಷ್ಟೇ ಸಖತ್ತು ಸಾಫ್ಟಾಗಿ ಚೆನ್ನಾಗಾಗಿತ್ತು. ಆಚೆ ಬಂದು ನೋಡಿದ್ರೆ ಮಳೆ ಅಂದರೆ ಮಳೆ, ಓಲ್ಡ್ ಡೇ ಫುಲ್ ಮಳೆ. ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಈವ್ನಿಂಗ್ ಆದರೂ ಸ್ಟಾಪ್ ಆಗ್ತಾನೆ ಇರಲಿಲ್ಲ, ಸಖತ್ತು ಮಳೆ ಬರ್ತಿತ್ತು. ಆ್ಯಂಡ್ ನಿಮ್ಮೂರಲ್ಲೂ ಮಳೆ ಬರ್ತಿತ್ತಾ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅವರು. ಇಡ್ಲಿ ಎಲ್ಲ ಮಾಡಿದ್ರೆ ಏನು ಗೊತ್ತಾ, ಪಾತ್ರೆ ಜಾಸ್ತಿ ಬೀಳುತ್ತೆ. ಇಡ್ಲಿ ಪಾತ್ರೆ ಅದೆಲ್ಲ ವಾಶ್ ಮಾಡೋದು ಜಾಸ್ತಿ ಇರುತ್ತೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅವ್ನ ಮನೆಯೂ ಅಷ್ಟೇ ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಪೂಜೆನ ಸಂಜೆ ಟೈಮೇ ಮಾಡ್ತಾ ಇರೋದು. ಬಾಗ್ಲಲ್ಲೂ ಪೂಜೆ ಮಾಡಬೇಕಲ್ವಾ, ದೀಪ ಹಚ್ಚಿಡ್ಬೇಕಲ್ವಾ ಹೊರಗಡೆ ಎಲ್ಲ, ಹಂಗಾಗಿ ಸಂಜೆ ಟೈಮೇ ಪೂಜೆ ಮಾಡ್ಕೊಳ್ತಾ ಇರೋದು. ಇವತ್ತು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ವೈಬ್. ನನಗೆ ಈ ವೈಬ್ ತುಂಬಾ ಇಷ್ಟ ಆಗುತ್ತೆ. ಆಚೆನೂ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡಿದ್ದಾಯಿತು. ಏನೂ ಗೊತ್ತಿಲ್ಲ ನನಗೆ, ಪ್ರೆಗ್ನೆನ್ಸಿಯಲ್ಲೂ ಆಗದೆ ಇರೋ ಬೈಕೆ ಇವಾಗ ಆಗಿಬಿಟ್ಟಿತ್ತು. ಮಳೆ ಬರ್ತಾ ಇರೋ ರೀಸನು ಏನೋ ಗೊತ್ತಿಲ್ಲ. ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಂಡ್ ಮ್ಯಾಗಿನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಏನು ಗೊತ್ತಾ, ನಾನು ಈ ಫಾಸ್ಟ್ ಫುಡ್ಡಿಂದ ತುಂಬಾ ದೂರ. ನಾನು ಇದನ್ನೆಲ್ಲ ಜಾಸ್ತಿ ಲೈಕ್ ಮಾಡಲ್ಲ. ಪಾನಿಪುರಿ ಲವರ್ ಅಂತೂ ಅಲ್ವೇ ಅಲ್ಲ. ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಾಯಿತು. ನಂದು ಇವತ್ತಿನ ಕತೆ ಈ ರೀತಿ ಇತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಲೋಟ ಕಾಫಿ ಜೊತೆಗೆ ಡೇನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.